ಇವೆಲ್ಲ ಡೀಟೇಲ್ಸ್ಗಾಗಿ 5 ಬಾರಿ ವಿಫಲ 6ನೇ ಬಾರಿ ಸಕ್ಸಸ್ ಚಲದಂಕ ಮಲ್ಲನ ಸಕ್ಸಸ್ ಸೂತ್ರ ಬಿಎಸ್ವೈ 10 ಸೂತ್ರ ಏನ್ ಗೊತ್ತಾ ಬಿಎಸ್ವೈ 10 ಸೂತ್ರ ಸದೋಸ್ತಿ ಸಾಮ್ರಾಜ್ಯವನ್ನ ಕೆಡವಿ ಕೇಸರಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪನವರು 5 ಪ್ರಯತ್ನಗಳು ವಿಫಲವಾಯಿತು ಕಳೆದ 1 ವರ್ಷದಿಂದಲೂ ಕೂಡ 6ನೇ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ ಬಿಎಸ್ವೈ ಬಿಜೆಪಿ ಸರ್ಕಾರ ರಚನೆ ಹಿಂದೆ ಬಿಎಸ್ವೈ ಸಕ್ಸಸ್ ಸೂತ್ರ ಇದೆ ಯಾಕೆಂದ್ರೆ ಕಳೆದ ದೋಸ್ತಿ ಸರ್ಕಾರ 14 ತಿಂಗಳಿಂದ ಆಡಳಿತವನ್ನ ನಡೆಸ್ತಾ ಇತ್ತು ಹೇಗಾದ್ರೂ ಮಾಡಿ ಸರ್ಕಾರವನ್ನ ಕೆಡಬೇಕು ಬಿಜೆಪಿಯ ಅಸ್ತಿತ್ವ ಅಲ್ಲಿ ಬರಬೇಕು ಬಿಜೆಪಿ ಸರ್ಕಾರ ಇರಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಯಡಿಯೂರಪ್ಪನವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟರು 5 ಬಾರಿ ಆಪರೇಷನ್ ಕಮಲಕ್ಕೆ ಟ್ರೈ ಮಾಡಿದ್ರು ಅವೆಲ್ಲವೂ ಕೂಡ ಫ್ಲಾಪ್ ಶೋ ಆಗಿತ್ತು ಆದ್ರೆ 6ನೇ ಆಪರೇಷನ್ ಕಮಲ ಮಾತ್ರ ಸಕ್ಸಸ್ ಆಯ್ತು ಕೊನೆಗೂ ಫಲ ಕೊಡ್ತು ಯಡಿಯೂರಪ್ಪನವರ ರಣತಂತ್ರ ಬಿಎಸ್ವೈ ಪಟ್ಟಾಭಿಷೇಕದ ಹಿಂದಿದೆ 10 ಸಕ್ಸಸ್ಗಳ ಅಂದ್ರೆ ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗ್ತಾ ಇದ್ರೆ ಎಲ್ಲಿ ಸಕ್ಸಸ್ ಆಯ್ತು ಬಿಜೆಪಿ ಯಡಿಯೂರಪ್ಪನವರ ರಣತಂತ್ರ ಯಾವ ರೀತಿಯಾಗಿ ಸಕ್ಸಸ್ ಆಯ್ತು ಏನೆಲ್ಲ ಲೆಕ್ಕಾಚಾರಗಳನ್ನ ಹಾಕಿದ್ರು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ ಮೊದಲನೇದಾಗಿ ನೋಡೋದಾದ್ರೆ ಅತೃಪ್ತ ಶಾಸಕರ ಮನಸ್ಸು ಬದಲಾಗದಂತೆ ನೋಡಿಕೊಂಡ್ರು 15 ಶಾಸಕರ ಕೈಲಿ ರಾಜೀನಾಮೆಯನ್ನ ಕೊಡಿಸಿ ಅವರ ಮನಸ್ಸು ಬದಲಾಗದಂತೆ ನೋಡಿಕೊಂಡ್ರು ಇನ್ನ ಡಿಕೆಶಿ ಎಚ್ಡಿಕೆ ಮನವೊಲಿಕೆ ಪ್ರಯತ್ನ ಕೂಡ ವಿಫಲಗೊಳಿಸಿದ್ರು ಯಾವ ರೀತಿಯಲ್ಲೂ ಕೂಡ ಸಂಪರ್ಕ ಮಾಡದ ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ರು ಇಬ್ಬರು ಪಕ್ಷೇತರ ಶಾಸಕರನ್ನು ಕೂಡ ತನ್ನತ್ತ ಸೆಳೆದುಕೊಂಡ್ರು ಅಂದ್ರೆ ಆರ್ ಶಂಕರ್ ಮತ್ತು ನಾಗೇಶ್ ಅವರನ್ನ ಹಾಗೆ ರಿವರ್ಸ್ ಆಪರೇಷನ್ಗೆ ಬಲಿಯಾಗದಂತೆ ತಮ್ಮ ಶಾಸಕರನ್ನ ರಕ್ಷಣೆ ಮಾಡಿಕೊಂಡ್ರು 105 ಜನ ಬಿಜೆಪಿ ಶಾಸಕರನ್ನ ಹಾಗೆ ಬಿಎಸ್ಪಿಯ ಶಾಸಕ ಎನ್ ಮಹೇಶ್ ಅವರು ವಿಶ್ವಾಸ ಮತಕ್ಕೆ ಗೈರಾಗುವಂತೆ ಕೂಡ ರಣತಂತ್ರವನ್ನ ಮಾಡಿರ್ತಾರೆ ಬಿಎಸ್ವೈ ಅದೇ ರೀತಿಯಾಗಿ ಅಲ್ಲೂ ಕೂಡ ನಡೆಯುತ್ತೆ ಇನ್ನು ವಿಶ್ವಾಸ ಮತದಲ್ಲಿ ದೋಸ್ತಿ ಸರ್ಕಾರವನ್ನ ಸೋಲಿಸಿದ್ರು ಇಲ್ಲಿ ಯಡಿಯೂರಪ್ಪನವರ ರಣತಂತ್ರನೇ ಮೇನ್ ಆಗಿ ದೋಸ್ತಿ ಸೋಲಿಗೆ ಕಾರಣವಾಗಿದ್ದು ದೋಸ್ತಿ ಪತನವಾಗ್ತಿದ್ದಂತೆ ಹಾಗೆ ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಯಡಿಯೂರಪ್ಪನವರು ಹೊಸ ಸರ್ಕಾರ ರಚನೆಗೆ ಪ್ರಯತ್ನವನ್ನ ಪಟ್ಟರು 3 ಅನರ್ಹರಾದಾಗ ಉಳಿದ ಅತೃಪ್ತರಿಗೆ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡಿದ್ರು ಯಾಕೆಂದ್ರೆ 3ರನ್ನ ಅನರ್ಹ ಮಾಡಿ ಈ ಅತೃಪ್ತರನ್ನ ಮನವೊಲಿಸಬಹುದು ಅವರೇ ಓಡ್ ಬರ್ತಾರೆ ಅನ್ನುವ ಲೆಕ್ಕಾಚಾರ ದೋಸ್ತಿ ನಾಯಕರಿಗೆ ಇತ್ತು ಅದನ್ನ ಕೂಡ ಉಲ್ಟಾ ಮಾಡಿದ್ರು ಲೆಕ್ಕಾಚಾರವನ್ನ ಬಿಎಸ್ವೈ ಅವರಿಗೆ ಧೈರ್ಯವನ್ನ ತುಂಬಿ ಏನೂ ಕೂಡ ಆಗೋದಿಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಯಾವುದೇ ನಿರ್ಧಾರ ಕೈಗೊಂಡ್ರು ನಾವಲ್ಲಿ ಗೆದ್ದು ಬರ್ಬೋದು ಅನ್ನುವ ಆತ್ಮವಿಶ್ವಾಸವನ್ನ ತುಂಬುತ್ತಾರೆ ಬಿಎಸ್ವೈ ಅತೃಪ್ತ ಮಾಜಿ ಶಾಸಕರುಗಳಿಗೆ ಹೈಕಮಾಂಡ್ ತಡ ಮಾಡಿದಾಗ ವಸ್ತುಸ್ಥಿತಿಯನ್ನ ಮನವರಿಕೆಯನ್ನ ಮಾಡಿಕೊಟ್ರು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ರಿಸ್ಕ್ ತಗೊಂಡೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಯಡಿಯೂರಪ್ಪನವರು ತಮ್ಮ ಪ್ಲಾನ್ ಮುಖಾಂತರ ತನ್ನ ಪ್ಲಾನ್ ಪ್ರಕಾರನೇ ಇಲ್ಲಿ ಸಕ್ಸಸ್ ಕಾಣ್ತಾರೆ ಬಿಎಸ್ವೈ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಶ್ರೀನಿವಾಸ್ ಅಳಕಟ್ಟಿ ದೋಸ್ತಿ ಸರ್ಕಾರ ಕೆಡುವುದು ಅಷ್ಟು ಈಸಿ ಆಗಿರ್ಲಿಲ್ಲ 5 ಬಾರಿ ಆಪರೇಷನ್ ಕಮಲ ನಡೀತು ಅದೆಲ್ಲವೂ ಕೂಡ ಫ್ಲಾಪ್ ಶೋ ಆಯ್ತು 6ನೇ ಬಾರಿಗೆ ಸಕ್ಸಸ್ ಆದ್ರು ಇಲ್ಲಿ ಮೈನ್ಲಿ ಯಡಿಯೂರಪ್ಪನವರು ಈ ಬಾರಿ ತುಂಬಾ ಎಚ್ಚರಿಕೆಯ ನಡೆಯನ್ನ ಇಟ್ರು ಅದು ಸಕ್ಸಸ್ ಆಯ್ತು ಅದನ್ನು ಕೂಡ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ವರ್ಕೌಟ್ ಆಯ್ತು ಅಂತ ಪೃಥ್ವಿರಾಜ್ ಯಡಿಯೂರಪ್ಪನವರು ಮತ್ತೆ ನೂತನ ಸಿಎಂ ಆಗಿ ಬಿಜೆಪಿಯನ್ನು ಅಧಿಕಾರ ತೆಗೆದುಕೊಂಡ್ಬಂದ್ರು ಇದರ ಹಿಂದೆ ಸಾಕಷ್ಟು ಒಂದು ಯಡಿಯೂರಪ್ಪನವರ ಒಂದು ಶ್ರಮ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲ ಅವರ ಒಂದು ಸಕ್ಸಸ್ ಸೂತ್ರಗಳು ಕೂಡ ಇದಕ್ಕೆ ಕಾರಣ ಯಡಿಯೂರಪ್ಪನವರು ಈ ಬಾರಿ ಆಪರೇಷನ್ ಕಮಲಕ್ಕೆ ಇಳಿದಾಗ ಬಹಳ ಸಹನೆ ಮತ್ತು ತಾಳ್ಮೆಯಿಂದನೇ ಹೆಜ್ಜೆ ಇಟ್ಟಿದ್ದು 5 ಸಾರಿ ಅವರು ಆಪರೇಷನ್ ಕಮಲದಲ್ಲಿ ವಿಫಲರಾದರೂ ಕೂಡ ಈ ಬಾರಿ 6ನೇ ಸಾರಿ ಅವರು ಸಕ್ಸಸ್ ಆದ್ರು ಎಲ್ಲಿಯೂ ಕೂಡ ಅವರು ಸಹನೆಯನ್ನ ಕಳೆದುಕೊಳ್ಳದೇನೆ ತಾಳ್ಮೆಗೀಡಾಗದೇನೆ ಅವರು ಬಹಳ ಒಂದು ಪೇಷನ್ಸ್ ಇಂದನೇ ಈ ಒಂದು ಆಪರೇಷನ್ ಅಲ್ಲಿ ಸಕ್ಸಸ್ ಆದ್ರು ಅಂತಕ್ಕಂಥದ್ದು ಅಂದ್ರೆ ಅತೃಪ್ತ ಶಾಸಕರನ್ನ ಮನವೊಲಿಸುವಲ್ಲಿ ಅದರಲ್ಲೂ ಕೂಡ 3 ಜನ ಶಾಸಕರು ಅನರ್ಹರಾದಾಗಲೂ ಕೂಡ ಉಳಿದ ಶಾಸಕರನ್ನ ರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿ ಮತ್ತು ಉಳಿದ ಶಾಸಕರಲ್ಲಿ ಧೈರ್ಯವನ್ನು ತುಂಬತಕ್ಕಂಥ ಜವಾಬ್ದಾರಿಯನ್ನು ಕೂಡ ಮಾಡಿದ್ರು ಅಷ್ಟೇ ಅಲ್ಲ ಕುಮಾರಸ್ವಾಮಿ ಅವರ ಒಂದು ಸರ್ಕಾರ ವಿಶ್ವಾಸಮತ ಯಾಚನೆಯಲ್ಲಿ ಸೋಲೋ ನಿಟ್ಟಿನಲ್ಲೂ ಕೂಡ ಒಂದು ಯಡಿಯೂರಪ್ಪನವರ ಸಕ್ಸಸ್ ಸೂತ್ರ ಇತ್ತು ಅಂತಕ್ಕಂಥದ್ದು ಹೀಗಾಗಿನೇ ಕೂಡ ಅವರು ಹೆಜ್ಜೆ ಹೆಜ್ಜೆಗೂ ಅವರ ಒಂದು ಸಕ್ಸಸ್ ಸೂತ್ರಗಳಿದೆ ಈ ಸಕ್ಸಸ್ ಸೂತ್ರಗಳಿಂದಾಗಿನೇ ಅವರು ಮತ್ತೆ ಒಂದು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ರು ಲೇಟ್ ಆಗ ಸರ್ಕಾರ ರಚನೆ ವಿಚಾರದಲ್ಲೂ ಕೂಡ ವಿಳಂಬ ಆಗುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬಂದಾಗಲೂ ಕೂಡ ಹೈಕಮಾಂಡ್ಗೆ ಸರ್ಕಾರದ ರಚನೆ ತುರ್ತು ಆಗುತ್ತೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮನವರಿಕೆ ಮಾಡಿ ಕೊಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು
ಹೀಗಾಗಿ ಪ್ರತಿ ಹಂತದಲ್ಲೂ ಯಡಿಯೂರಪ್ಪನವರು ಈ ಬಾರಿ ಇಟ್ಟಿರ್ತಕ್ಕಂಥ ಹೆಜ್ಜೆ ಏನಿದೆ, ಆ ಇಟ್ಟಿರ್ತಕ್ಕಂಥ ಹೆಜ್ಜೆನೇ ಇವತ್ತು ಅವ್ರನ್ನ ಮತ್ತೊಂದು ಸಾರಿ ಮುಖ್ಯಮಂತ್ರಿ ಮಾಡ್ತು ಅನ್ನೋದಕ್ಕೆ ಕಾರಣ ಅಂತ ಹೇಳ್ಬೋದು. ಅಂದ್ರೆ ಪ್ರತಿ ಬಾರಿಯೂ ಅವರು ರೆಬಲ್ ಶಾಸಕರ ರಕ್ಷಣೆ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಅವರಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ವಿಚಾರ ಆಗಿರ್ಬೋದು. ಜೊತೆಗೆ ಕುಮಾರಸ್ವಾಮಿ ಮತಯಾಚನೆ ಸಂದರ್ಭದಲ್ಲಿ ಬಿಎಸ್ಪಿ ಶಾಸಕ ಮಹೇಶ್ ಅವರು ಗೈರ್ ಹಾಜರಾಗುವಂತೆ ಕೂಡ ಒಂದು ಯಡಿಯೂರಪ್ಪನವರು ನೋಡಿಕೊಂಡಿದ್ದು ಅವರ ಸಕ್ಸಸ್ ಸೂತ್ರಗಳು ಕೂಡ ಒಂದು ಅಂತ ಹೇಳಿ, ಹೀಗೆ ಹಲವು ಸಕ್ಸಸ್ ಸೂತ್ರಗಳೇ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಮತ್ತು ಬಿಜೆಪಿ ಸರ್ಕಾರ ರಚನೆ ಆಗಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಪೃಥ್ವಿರಾಜ್ ಸರ್, ಶ್ರೀನಿವಾಸ್ ಹೆಗಡೆ ಮತ್ತೊಂದ್ ಕಡೆ ಎಸ್ ಅವರ ಕನಸಿನಂತೆ ಸಿಎಂ ಆದ್ರು, ಎಲ್ಲಾ ಲೆಕ್ಕಾಚಾರಗಳು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವ ನಿಟ್ಟಿನಲ್ಲಿ ವರ್ಕೌಟ್ ಆಯ್ತು. ಆದ್ರೆ ಕುಮಾರಸ್ವಾಮಿ ಅವರ ಹೇಳಿಕೆ, ಸಿದ್ದರಾಮಯ್ಯನವರ ಹೇಳಿಕೆ ಈಗ ಅಷ್ಟು ಈಸಿ ಆಗಿಲ್ಲ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತದ್ದು. ಮುಖ್ಯಮಂತ್ರಿಯ ಜವಾಬ್ದಾರಿಯ ಜೊತೆಗೆ ತಮ್ಮ ಶಾಸಕರ ಮೇಲೆ ಹದ್ದಿನ ಕಣ್ಣನ್ನ ಇಡ್ಲೇಬೇಕಾದಂತ ಪರಿಸ್ಥಿತಿ. ಯಾಕೆಂದ್ರೆ ಕುಮಾರಸ್ವಾಮಿ ಅವರ ಆ ಒಂದು ಹೇಳಿಕೆ ಸರ್ಕಾರ ಈಸಿಯಾಗಿ ನಡೆಯೋದಕ್ಕಂತೂ ಚಾನ್ಸೇ ಇಲ್ಲ ಅನ್ನೋದು. ಸೊ ಯಾವ ರೀತಿಯಾದಂತ ಎಚ್ಚರಿಕೆಯನ್ನ ವಹಿಸಬೇಕು ಅಂತ? ನಿಜಕ್ಕೂ ಈ ಒಂದು ವಿಚಾರದಲ್ಲಿ ಯಡಿಯೂರಪ್ಪನವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆದರೂ ಕೂಡ ರಾಜ್ಯದಲ್ಲಿ 30 ವರ್ಷಗಳ ಬಳಿಕ ಕೇಂದ್ರದಲ್ಲೂ ಒಂದೇ ಪಕ್ಷ ಅಧಿಕಾರದಲ್ಲಿದೆ, ರಾಜ್ಯದಲ್ಲೂ ಕೂಡ ಒಂದೇ ಪಕ್ಷ ಅಧಿಕಾರದಲ್ಲಿದೆ. ಹೀಗಾಗಿ ರಾಜ್ಯ ಕೂಡ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ. ಹೀಗಾಗಿ ಎಲ್ಲ ಶಾಸಕರು ಕೂಡ ಒಂದು ಯಡಿಯೂರಪ್ಪನವರ ಜೊತೆ ಕೈ ಜೋಡಿಸಬಹುದು. ಆದರೆ ಕಾಂಗ್ರೆಸ್ ಮುಖಂಡರು ಮತ್ತು ಕುಮಾರಸ್ವಾಮಿ ಹೇಳಿದ ರೀತಿಯಲ್ಲಿ ನೋಡಿದ್ರೆ ಇಂತಹ ಒಂದು ರಾಜಕೀಯ ಅಸ್ಥಿರತೆ ಮುಂದಿನ ಕೆಲವು ದಿನಗಳವರೆಗೂ ಮುಂದುವರಿಯುತ್ತೆ ಅಂತಕ್ಕಂಥ ಎಚ್ಚರಿಕೆ ಗಂಟೆ ಏನಿದೆ, ಈ ಎಚ್ಚರಿಕೆ ಗಂಟೆ ಬಗ್ಗೆ ಕೂಡ ಯಡಿಯೂರಪ್ಪನವರು ಹೈ ಅಲರ್ಟ್ ಆಗಬೇಕಾಗಿರುತ್ತೆ. ಎಲ್ಲ ಶಾಸಕರು ಕೂಡ ಅವನು ಮನವೊಲಿಸತಕ್ಕಂಥ ಜವಾಬ್ದಾರಿ ಆಗಿರ್ಬೋದು, ಎಲ್ಲ ಶಾಸಕರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂತಹ ಮತ್ತು ಗುರುತರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಯಡಿಯೂರಪ್ಪನವರಲ್ಲಿದೆ. ಯಡಿಯೂರಪ್ಪನವರು ಈಗ ಈ ಹಿಂದೆ ಸರ್ಕಾರ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ತಾಳ್ಮೆ ಮತ್ತು ಅವರಲ್ಲಿರ್ತಕ್ಕಂಥ ಸಹನೆ ಏನಿದೆ ಅದು ಎಲ್ಲವನ್ನೂ ಕೂಡ ಯಡಿಯೂರಪ್ಪನವರಿಗೆ ಕಲಿಸಿಕೊಟ್ಟಿದೆ. ಹೀಗಾಗಿನೇ ಕೂಡ ಯಡಿಯೂರಪ್ಪನವರು ಬಹಳ ಜಾಗರೂಕತೆಯಿಂದ ಒಂದು ಹೆಜ್ಜೆ ಹಿಡಿಯುವ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಬೆಂಬಲಿಗರು ಕೂಡ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ, ಯಾರು ಕೂಡ ಅಗ್ರೆಸಿವ್ ಆಗೋದು ಬೇಡ, ಯಾರು ಕೂಡ ಸಹನೆಯನ್ನು ಕಳ್ಕೊಳ್ಳೋದು ಬೇಡ ಅಂತಕ್ಕಂಥ ಕಿವಿ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅವರು ಸರ್ಕಾರದ ಅವಧಿಯನ್ನು ಕೂಡ ಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಬಿಜೆಪಿ ಮುಖಂಡರಲ್ಲಿ ಮತ್ತು ಖುದ್ದು ಯಡಿಯೂರಪ್ಪನವರಲ್ಲಿ ಕೂಡ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹೆಗಡೆ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ನೋಡಿದ್ರಿ ಇವತ್ತು